ಫೈನಲಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ಮುಗಿದಿದೆ ಅಂಡ್ ಫೈನಲಿ ನಮ್ಮ ಫೈನಲ್ ಬಾಸ್ ದ ರಾಕ್ ಅವರ ರಿಟರ್ನ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಡಬ್ಲ್ಯೂ ಮಾತ್ರ ಚಿಂದಿ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ನಾನು ನಿಮ್ಗೆ ಬೆಳಿಗ್ಗೆ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ರಿವ್ಯೂ ಮಾಡಿದಾಗ್ಲೇ ಹೇಳಿದ್ದೆ, ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಒಂದು ದೊಡ್ಡ ಬಾಂಬ್ ನೇ ಪ್ಲಾಂಟ್ ಮಾಡಿದ್ದಾರೆ ಅಂತ ಅಂಡ್ ಅದೇ ರೀತಿ ಬಾಂಬ್ ನೇ ಬ್ಲಾಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮೈನ್ ಇವೆಂಟ್ ಅಲ್ಲಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಅಂಡ್ ಜಾಕೋ ಫಾಟು ವರ್ಸಸ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ. ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ಕಡೆ ಬರೋದಾದ್ರೆ ನನಗೇನು ಚೂರು ಕೂಡ ಇಷ್ಟ ಆಗ್ಲಿಲ್ಲ. ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರೆನ್ಸ್ ಬ್ಯಾಂಡ್ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಬಂದು ಮಾಡಿಸ್ತಾ ಇರ್ತಾರೆ, ಅದರಲ್ಲೂ ಕೂಡ ಬಾಚ್ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಇನ್ನ ರೋಮನ್ ರೈನ್ಸ್ ಅವರ ಎಂಟ್ರಿ ಕಡೆ ಬರೋದಾದ್ರೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಎಂಟ್ರೆನ್ಸ್ ನ ಡಬ್ಲ್ಯೂ ಅವರು ಮಾಡಿದ್ರು. ಆಫ್ ಕೋರ್ಸ್ ರಸಲ್ ಮೇನಿಯಾ ಆದ್ಮೇಲೆ ಆಡ್ತಿರ್ತಕ್ಕಂತಹ ಮೊದಲ ಮ್ಯಾಚ್ ಅಲ್ವಾ, ಅದಕ್ಕೋಸ್ಕರನೇ ಪ್ಲಾನ್ ಮಾಡಿದ್ರು. ಲಿಟ್ರಲಿ ಲೆಜೆಂಡರಿ ಎಂಟ್ರೆನ್ಸ್ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ಇದನ್ನ ಹೊಗಳುತ್ತಾ ಇದ್ದಾನೆ, ಬಕೆಟ್ ಹಿಡಿತಿದ್ದಾನೆ ಏನಾದ್ರು ಅನ್ಕೊಳ್ಳಿ, ನನಗಂತೂ ರೋಮನ್ ರೈನ್ಸ್ ಅವರ ಎಂಟ್ರೆನ್ಸ್ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನ ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಪ್ರಾರಂಭ ಆದಾಗ ನಮ್ಮ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಯಾರು ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ ಅನ್ನೋ ಒಂದು ಡಿಸ್ಕಷನ್ ಅಲ್ಲಿ ಇರ್ತಾರೆ ಅಂಡ್ ಫೈನಲಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಜಾಕೋ ಫಾಟು ಅವರು ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಈ ಕಡೆ ಮ್ಯಾಚ್ ಡಿಸೆಂಟ್ ಆಗಿ ಸಾಗುತ್ತೆ ಅಂತಾನೆ ಹೇಳ್ಬಹುದು. ಅಂದ್ರೆ ರೋಮನ್ ರೈನ್ಸ್ ಅವರ ರೆಗ್ಯುಲರ್ ಮ್ಯಾಚಸ್ ಗಳು ಯಾವ ರೀತಿ ಇರುತ್ತೆ, ಸ್ಲೋ ಫೇಸ್ ಅಲ್ಲಿ ಶುರು ಆಗುತ್ತಲ್ಲ, ಅದೇ ರೀತಿ ಈ ಒಂದು ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಇಡೀ ಕ್ರೌಡ್ ಓಟಿಸಿ ಅಂತ ಚಾಂಟ್ನ ಮಾಡ್ತಾ ಇರುತ್ತೆ. ಆ ಕಡೆ ನಮ್ಮ ಸೋಲೋ ಸಿಕೋವಾ ಅವರು ಬಂದಾಗ ಈ ಕಡೆ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ಲಿಟ್ರಲಿ ಕೆಲವೊಂದಷ್ಟು ಮೂಮೆಂಟ್ಸ್ ಗಳಿದೆ ಗೈಸ್, ಸ್ಟೋರಿ ಟೆಲ್ಲಿಂಗ್ ಮೂಮೆಂಟ್ಸ್ ಅಂತೀವಲ್ಲ, ಅದು ಈ ಒಂದು ಮ್ಯಾಚ್ ಅಲ್ಲಿ ಸಖತ್ತಾಗಿ ರೋಮನ್ ರೈನ್ಸ್, ಸೋಲೋ ಸಿಕೋವಾ ಇವರೆಲ್ಲರೂ ಕೂಡ ಯೂಸ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಇವನ್ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಡಾಮಿನೆಂಟ್ ಕೂಡ ಮಾಡ್ತಾರೆ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾಟು ಅವರು ಸೇರ್ಕೊಂಡು ಅಂಡ್ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹಾಟ್ ಟ್ಯಾಗ್ ನು ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಕೋಡಿ ರೋಡ್ಸ್ ಅವ್ರನ್ನ ಡಾಮಿನೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ರೋಮನ್ ರೈನ್ಸ್ ಅವರಿಗೆ ಕೋಡಿ ರೋಡ್ಸ್ ಅವರು ಟ್ಯಾಗ್ ನ ಕೊಡೋದಕ್ಕೇನೆ ಆಗ್ತಿರೋದಿಲ್ಲ, ಆ ರೇಂಜ್ ಗೆ ಡಾಮಿನೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಟ್ಯಾಗ್ ಕೊಡೋದಕ್ಕೆ ಬಂದಾಗ ನಮ್ಮ ಜಾಕೋ ಫಾಟು ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಟ್ಯಾಗ್ ನ ಕೊಡೋದಿಕ್ಕೆ ಬಿಡೋದಿಲ್ಲ ಅಂಡ್ ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರ ಕೈಗೆ ಟ್ಯಾಗ್ ಕೊಡುತ್ತೆ ಅಂಡ್ ಆ ಕಡೆ ನಮ್ಮ ಜಾಕೋ ಫಾಟು ಅವರು ಸೋಲೋ ಸಿಕೋವಾ ಅವರಿಗೆ ಟ್ಯಾಗ್ ನ ಕೊಡ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಮಾತ್ರ ಎನ್ವಿರಾನ್ಮೆಂಟ್ ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೋಲೋ ಸಿಕೋವಾ ಅವರಿಗೆ ಕ್ರೌಡ್ ಪೂರ್ತಿ ಬೂ ಮಾಡ್ತಾ ಇರುತ್ತೆ, ರೋಮನ್ ರೈನ್ಸ್ ಅವರಿಗೆ ಪೂರ್ತಿ ಚಿಯರ್ ಮಾಡ್ತಾ ಇರುತ್ತೆ. ಲಿಟರಲಿ ಆ ಒಂದು ಫೀಲಿಂಗ್ ಗೆ ಮಸ್ತ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವ್ರನ್ನ ಡಾಮಿನೆಂಟ್ ಮಾಡಿ ಒಂದು ಸೂಪರ್ ಮ್ಯಾನ್ ಪಂಚ್ ನು ಕೂಡ ಕನೆಕ್ಟ್ ಮಾಡ್ತಾರೆ ಅಂಡ್ ಫೈನಲಿ ತಮ್ಮ ಫಿನಿಶಿಂಗ್ ಮೂವ್ ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾಕೋ ಫಾಟು ಅವರು ಬಂದು ಅದನ್ನ ತಪ್ಪಿಸ್ತಾರೆ ಅಂಡ್ ಇದಾದ್ಮೇಲೆ ನಮ್ಮ ಜಾಕೋ ಫಾಟು ಹಾಗೆ ಸೋಲೋ ಸಿಕೋವಾ ಅವರು ಸೇರ್ಕೊಂಡು ರೋಮನ್ ರೈನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸೂಪರ್ ಕಿಕ್ ಮೇಲೆ ಸೂಪರ್ ಕಿಕ್ ನ ಹೊಡಿತಾರೆ, ಡಬಲ್ ಸೂಪರ್ ಕಿಕ್ ನ ಹೊಡಿತಾರೆ. ರೋಮನ್ ರೈನ್ಸ್ ಅವ್ರನ್ನ ಕೆಳಗಡೆ ಮಲಗಿಸ್ಬಿಟ್ಟು ನಮ್ಮ ಜಾಕೋ ಫಾಟು ಅವರು ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಒಂದು ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ನಾನಲ್ಲಿ ಓಕೆ ರೋಮನ್ ರೈನ್ಸ್ ಅವ್ರ ಕತೆ ಮುಗ್ದೋಯ್ತಾ ಅನ್ಕೊಂಡೆ, ಬಟ್ ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಪಿನ್ ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಸಿಕ್ಕಾಪಟ್ಟೆ ಕ್ಲೋಸ್ ಪಿನ್ ಫಾಲ್ ಅಂತಾನೆ ಹೇಳ್ಬಹುದು ಅದು. ಅಂಡ್ ಇದಾದ್ಮೇಲೆ ರಿಂಗ್ ಸೈಡ್ ಗೆ ನಮ್ಮ ಕೋಡಿ ರೋಡ್ಸ್ ಅವರು ಜಾಕೋ ಫಾಟು ಅವ್ರನ್ನ ಕರ್ಕೊಂಡು ಹೋಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇವನ್ ನಮ್ಮ ಜಾಕೋ ಫಾಟು ಅವರು ಅವರಾಗೆ ಹೋಗಿ ಬೇರಿಕೇಡ್ ನ ಮುರ್ಕೊಂಡು ಬಿದ್ದೋಗ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಬೇರಿಕೇಡ್ ಮುರಿದ್ರು ಕೂಡ ನಮ್ಮ ಜಾಕೋ ಫಾಟು ಅವರು ಎದ್ಬಿಟ್ಟು ಚೈರ್ ಅಲ್ಲಿ ಕೋಡಿ ರೋಡ್ಸ್ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಜಾಕೋ ಫಾಟು ಅವರಿಗೆ ತಮ್ಮ ಫಿನಿಶರ್ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಜಾಕೋ ಫಾಟು ಅವರು ಎದ್ದೇಳ್ತಾ ಇರ್ತಾರೆ ಅಂಡ್ ಇದನ್ನ ನೋಡಿ ನಮ್ಮ ಕೋಡಿ ರೋಡ್ಸ್ ಅವರು ಜಾಕೋ ಫಾಟುನ ಏನಾದ್ರೂ ಮಾಡಿ ನಾನಿಲ್ಲಿ ಮಲಗಿಸ್ಲೇಬೇಕು ಅಂತ ಹೇಳಿ ಜಾಕೋ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅನೌನ್ಸರ್ ಟೇಬಲ್ ಮೇಲೆ ಅವ್ರನ್ನ ಮಲಗಿಸಿ ಟಾಪ್ ರೋಪ್ ಮೇಲಿಂದ ಜಾಕೋ ಫಾಟು ಅವರ ಮೇಲೆ ಜಂಪ್ ಮಾಡಿ ಟೇಬಲ್ ನು ಕೂಡ ಮುರಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇಲ್ಲಿ ರಿಂಗ್ ಒಳಗಡೆ ನಮ್ಮ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಅವರು ನಮಗೆ ಒಂಟಿಯಾಗಿ ನೋಡೋದಕ್ಕೆ ಸಿಗ್ತಾರೆ. ಇವರಿಬ್ರು ಫೈಟ್ ಆಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡಿ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಟಾಮಾ ಟೋಂಗಾ ಹಾಗೆ ಟೋಂಗಾ ಲೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇದರಿಂದ ನಮ್ಮ ರೋಮನ್ ರೈನ್ಸ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಈ ಒಂದು ಅವಕಾಶನ ಯೂಸ್ ಮಾಡಿಕೊಂಡು ನಮ್ಮ ಸೋಲೋ ಸಿಕೋವಾ ಅವರೇ ರೋಮನ್ ರೈನ್ಸ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಆ ಒಂದು ಪಿನ್ ಫಾಲ್ ನ ತಪ್ಪಿಸ್ತಾರೆ. ಲಿಟರಲಿ ಗೈಸ್ ಕಿಕ್ ಔಟ್ ಮಾಸ್ಟರ್ ಅಂತಾನೆ ಕರಿಬಹುದು ನಾವು ರೋಮನ್ ರೈನ್ಸ್ ಅವ್ರನ್ನ. ಇನ್ನೇನು 2.999 ಸೆಕೆಂಡ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಪಿನ್ ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರಿಗೆ ಅಟ್ಯಾಕ್ ಮಾಡಿ ನಾನು ಟ್ರೈಬಲ್ ಚೀಫ್, ನೀನು ನನ್ನನ್ನ ಅಕ್ನಾಲೇಜ್ ಮಾಡಬೇಕು ಅಂತ ಸುಮೋವನ್ ಸ್ಪೈಕ್ ನ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ.
ಬಟ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಟಾಮಾಟೋಂಗಾ ಹಾಗೆ ಟೋಂಗಾಲೋವಾ ಅವರ ಮಧ್ಯೆ ಯಾರೋ ಒಬ್ಬ ವ್ಯಕ್ತಿ ಹುಡ್ಡಿನ ಹಾಕೊಂಡು ನಿಂತಿರ್ತಾನೆ. ಆ ವ್ಯಕ್ತಿ ಮೇಲೆ ನಮ್ಮ ಸೋಲೋ ಸಿಕೋವಾ ಅವರ ಕಣ್ಣು ಹೋಗುತ್ತೆ. ಅಂಡ್ ಅದಾದ್ಮೇಲೆ ಆ ವ್ಯಕ್ತಿ ಟಾಮಾಟೋಂಗಾ ಹಾಗೆ ಟೋಂಗಾಲೋವಾ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಹುಡ್ಡಿನ ರಿಮೂವ್ ಮಾಡಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ ಜಿಮ್ಮಿ ಊಸೋ ಅಂತ. ಲಿಟ್ರಲಿ ಆ ಒಂದು ಟೈಮಲ್ಲಿ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲಿ ನಮ್ಮ ಜಿಮ್ಮಿ ಊಸೋ ಅವರ ರಿಟರ್ನ್ ಕೂಡ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಜಿಮ್ಮಿ ಊಸೋ ಅವರು ರಿಟರ್ನ್ ಆದ ಕೂಡಲೇ ನಮ್ಮ ಸೋಲೋ ಸಿಕೋವಾ ಅವರು ಅವ್ರನ್ನ ನೋಡ್ತಾ ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಹಿಂದೆಯಿಂದ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಓವರ್ ಆಲ್ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ಮ್ಯಾಚ್ ಅಲ್ಲಿ ಅಷ್ಟೇ ಎಮೋಷನಲ್ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಅವರು ರಿಟರ್ನ್ ಆದ ಕೂಡಲೇ ರೋಮನ್ ರೈನ್ಸ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿರ್ತಾರೆ. ಅಂಡ್ ಅವರ ಮುಖದಲ್ಲಿ ನಾವು ಎಮೋಷನಲ್ ನ ಫೀಲ್ ಮಾಡಬಹುದಾಗಿತ್ತು. ಜಿಮ್ಮಿ ನೀನ್ ಬಂದಿದ್ಯಾ ಅಂತ ರೋಮನ್ ರೈನ್ಸ್ ಅವರಿಗೆ ನಂಬೋದಕ್ಕೆ ಆಗ್ತಿರೋದಿಲ್ಲ. ರೋಮನ್ ರೈನ್ಸ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಳ್ತಾ ಇರುತ್ತೆ ರೋಮನ್ ರೈನ್ಸ್ ಅವರಿಗೆ ಈಗ ತನ್ನ ಓಲ್ಡ್ ಬ್ಲಡ್ ಲೈನ್ ನ ಅಗತ್ಯಕತೆ ಎಷ್ಟಿದೆ ಅಂತ. ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ ರೋಮನ್ ರೈನ್ಸ್ ಅವರು. ಅಂಡ್ ಅದೇ ರೀತಿ ಜಿಮ್ಮಿ ಊಸೋ ಅವರು ಕೂಡ ನಾನ್ ನಿನಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಇವರಿಬ್ರು ಕೂಡ ಹಗ್ ಮಾಡ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗ್ ನ ಹತ್ತಿರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ಹಗ್ ಮಾಡ್ಕೊಳ್ಳೋದನ್ನ ನೋಡಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ಕೋಡಿ ರೋಡ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆನೆ ಬಿಟ್ಬಿಟ್ಟು ರಿಂಗ್ ಇಂದ ಕೆಳಗಡೆ ಇಳಿದು ಹೋಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಲಿಟ್ರಲಿ ಆ ಒಂದು ಎಮೋಷನಲ್ ಮೂಮೆಂಟ್ ಇದೆಯಲ್ಲ, ಆ ಒಂದು ಎಮೋಷನಲ್ ಮೂಮೆಂಟ್ ಅಲ್ಲಿ ಇವನ್ ನನಗೂ ಕೂಡ ಅಳು ಬಂತು ಅಂತಾನೆ ಹೇಳ್ಬೋದು ಚಿಕ್ಕದಾಗಿ. ಅಂಡ್ ಸಡನ್ ಆಗಿ ರಿಂಗ್ ಮೇಲ್ಗಡೆ ಇದ್ದಂತಹ ಕೋಡಿ ರೋಡ್ಸ್ ಅವರ ಮೇಲೆ ಸೋಲೋ ಸಿಕೋವಾ ಹಾಗೆ ಅವರ ಬ್ಲಡ್ ಲೈನ್ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಬನ್ನಿ ಹೋಗಿ ಅವ್ರನ್ನ ಕಾಪಾಡೋಣ ಅಂತ ಹೇಳ್ತಾ ಇರ್ತಾರೆ. ರೋಮನ್ ರೈನ್ಸ್ ಅವರು ಇಲ್ಲ ಇಲ್ಲ ಇದು ಒನ್ ಟೈಮ್ ಮಾತ್ರ, ನಾನು ಕಾಪಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಜಿಮ್ಮಿ ಊಸೋ ಅವರು ರೋಮನ್ ರೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ನೀವಿವಾಗ ಹಳೆ ಟ್ರೈಬಲ್ ಚೀಫ್ ಅಲ್ಲ, ನೀವು ಹೊಸ ಟ್ರೈಬಲ್ ಚೀಫ್, ಸೊ ಬನ್ನಿ ಕಾಪಾಡೋಣ ಅಂತ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಸೇರ್ಕೊಂಡು ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ನ ಹೊರಗಡೆ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಫೈಟ್ ಎಲ್ಲ ಆಗ್ಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೋಮನ್ ರೈನ್ಸ್ ಅವರ ಹತ್ರ ಬಂದು ಬಿದ್ದಿರುತ್ತೆ. ಆ ಒಂದು ಚಾಂಪಿಯನ್ಶಿಪ್ ನ ನಮ್ಮ ರೋಮನ್ ರೈನ್ಸ್ ಅವರು ನೋಡಿ ಅದನ್ನ ತನ್ನ ಕೈಗೆ ತಗೊಂಡು ಸೀದಾ ಅದನ್ನ ಕೋಡಿ ರೋಡ್ಸ್ ಅವರ ಕೈಗೆ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಒಂದ್ ರೀತಿ ಹೇಳ್ತಾ ಇರ್ತಾರೆ, ನಾನು ಒಂದಲ್ಲ ಒಂದಿನ ಆ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ಮತ್ತೊಮ್ಮೆ ಬಂದೇ ಬರ್ತೀನಿ ಅಂತ. ಸೊ ಇದಾದ್ಮೇಲೆ ರಿಂಗ್ ಮೇಲ್ಗಡೆ ನಮ್ಮ ಕೋಡಿ ರೋಡ್ಸ್, ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರು ನಿಂತ್ಕೊಂಡಿರ್ತಾರೆ. ಶೋ ಇನ್ನೇನು ಎಂಡ್ ಆಗ್ತಾ ಇದೆಯಲ್ಲ ಅಂತ ನಾನು ಕೂಡ ಕೂತ್ಕೊಂಡು ಕಾಯ್ತಾ ಇರ್ತೀನಿ. ಸಡನ್ ಆಗಿ ನಮಗೆ ಇಸ್ ದಿಸ್ ದ ರಾಕ್ ಇಸ್ ಕುಕಿಂಗ್ ಅಂತ ಒಂದು ಥೀಮ್ ಸಾಂಗ್ ಕೇಳೋದಕ್ಕೆ ಸಿಗುತ್ತೆ. ಲಿಟ್ರಲಿ ಎಲೆಕ್ಟ್ರಿಫೈಯಿಂಗ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಆ ಇಡೀ ಎರೆನ ಫುಲ್ ಎದ್ ನಿಂತ್ಬಿಟ್ಟು ಚಿಯರ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಮ್ಮ ಫೈನಲ್ ಬಾಸ್ ರಾಕ್ ಅವರ ರಿಟರ್ನ್ ಕೂಡ ಇವತ್ತು ಆಗಿದೆ. ರಾಕ್ ಅವರು ತಮ್ಮ ಪೀಪಲ್ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾರೆ. ರಿಂಗ್ ಮೇಲ್ಗಡೆ ರೋಮನ್ ರೈನ್ಸ್, ಜಿಮ್ಮಿ ಊಸೋ ಹಾಗೆ ಕೋಡಿ ರೋಡ್ಸ್ ಮೂರು ಜನನು ಕೂಡ ನಿಂತ್ಕೊಂಡು ರಾಕ್ ಅವ್ರನ್ನ ನೋಡ್ತಾ ಇರ್ತಾರೆ. ನಮ್ಮ ರಾಕ್ ಅವರ ಫೈನಲ್ ಬಾಸ್ ಗಿಮಿಕ್ಗೆ ವಾಪಸ್ ಬಂದಿದೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಟೈಮ್ ಅಲ್ಲಿ ಸೋಲೋ ಸಿಕೋವಾ ಹಾಗೆ ಅವರ ಬ್ಲಡ್ ಲೈನ್ ಕ್ರೌಡ್ ಕಡೆಯಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ರಾಕ್ ಅವರು 1, 2, 3 ಅಂತ ಒಂದು ಸಿಗ್ನಲ್ ನ ಕೊಟ್ಟು ನಿಮ್ 3 ಜನನು ಕೂಡ ಫಿನಿಶ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಈಗ ಒರಿಜಿನಲ್ ಟ್ರೈಬಲ್ ಚೀಫ್ ನ ರಿಟರ್ನ್ ಆಗಿದೆ. ಅಂದ್ರೆ ನಮ್ಮ ಸೋಲೋ ಸಿಕೋವಾ ಅವರ ಟ್ರೈಬಲ್ ಚೀಫ್ ನ ರಿಟರ್ನ್ ಕೂಡ ಆಗಿದೆ. ಲಿಟ್ರಲಿ ಗೈಸ್ ಎಕ್ಸೈಟ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ನನಗಂತೂ ಬ್ಯಾಡ್ ಬ್ಲಡ್ ಮಾತ್ರ ಚಿಂದಿ ಉಡಾಯಿಸ್ಬಿಟ್ರು ಡಬ್ಲ್ಯೂ ಅವರು. ನಾನು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸ್ತಿದ್ದೆ ಈ ರೀತಿ ಆಗುತ್ತೆ ಅಂತ. ಅಂಡ್ ಅದೇ ರೀತಿ ಆಗಿದೆ. ಅಫ್ಕೋರ್ಸ್ ರಿಸಲ್ಟ್ 2ರಲ್ಲಿ ಪಲ್ಟಿ ಹೊಡೆದ್ಬಿಟ್ಟಿದೆ. ಬಟ್ ಎಂಡಿಂಗ್ ಮಾತ್ರ ಯಾವ ರೀತಿ ಹೇಳಿದ್ನೋ ಅದೇ ರೀತಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನು ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ, ಅದೆಲ್ಲದನ್ನು ಕೂಡ ತಗೊಂಡು ಅಂಡ್ ಫೈನಲಿ ಬ್ಯಾಡ್ ಬ್ಲಡ್ ನ ಓವರ್ ಆಲ್ ಮ್ಯಾಚಸ್ ಗಳ ರಿವ್ಯೂ ನ ತಗೊಂಡು ನಿಮ್ಮ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್